ಉಲ್ಲೇಖ ಮಾಡಿದ್ದಾರೆ. ದರೋಡೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಮಹಾರಾಷ್ಟ್ರ ಸರ್ಕಾರ. ಯಾಕಂದ್ರೆ 400 ಕೋಟಿ ಹಣ ಸಾಗಿಸುವ ಕಂಟೈನರ್ ಪತ್ತೆ ಪ್ರಕರಣ ಎಸ್ಐಟಿಗೆ ನೀಡಿ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಆದೇಶ ಹೊರಡಿಸಿದ್ದಾರೆ. ಮತ್ತೊಂದು ಕಡೆ ತನಿಖೆಗೆ ಸಹಕಾರ ನೀಡಬೇಕು ಅಂತ ಬೆಳಗಾವಿ ಎಸ್ಪಿಗೂ ಪತ್ರ ಬರೆಯಲಾಗಿದೆ. ಅಲ್ಲದೆ ಗೋವಾ ಪೊಲೀಸರಿಂದ ಸಹಕಾರವನ್ನ ಮಹಾರಾಷ್ಟ್ರ ಸರ್ಕಾರ ಕೇಳಿದೆಯಂತೆ. ಮಹಾರಾಷ್ಟ್ರದಲ್ಲಿ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಈ ಹಣ ಬಳಕೆ ಆಗಿರುವ ಸಾಧ್ಯತೆ ಇದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸುವಂತೆ ಮುಖ್ಯಮಂತ್ರಿ ಫಡ್ನವೀಸ್ ಆದೇಶ ಹೊರಡಿಸಿದ್ದಾರೆ. ದರೋಡೆ ಪ್ರಕರಣ ಗಂಭೀರವಾಗಿ ಮಹಾರಾಷ್ಟ್ರ ಸರ್ಕಾರ ಪರಿಗಣಿಸಿದ್ದು. ಯಾಕಂದ್ರೆ 400 ಕೋಟಿ ಹಣದ ಮೂಲ ಪತ್ತೆಯಾಗಬೇಕು. ಇಷ್ಟು ದುಡ್ಡು ಹೇಗೆ, ಎಲ್ಲಿಗೆ, ಯಾಕಾಗಿ ಸಾಗಾಟ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬೇಕಾಗುತ್ತೆ. ನೀವು ಜಸ್ಟ್ ಅದನ್ನ ರಾಬರಿ ಮಾಡಿದಲ್ಲ, ಈ ಹಣದ ಮೂಲ ಪತ್ತೆ ಹಚ್ಚೋದು ಕೂಡ ಅಷ್ಟೇ ಸವಾಲಾಗುತ್ತೆ ಪೊಲೀಸರಿಗೆ. ಹಾಗಾಗಿ ಇಡೀ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆಯಂತೆ ಮಹಾರಾಷ್ಟ್ರ ಸರ್ಕಾರ. ಮೋಸ್ಟ್ಲಿ ಈ ಹಣ ಅಲ್ಲಿ ನಡೆದಿರುವಂತ ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಬಳಕೆಗೆ ಅಂತ ತೆಗೆದುಕೊಂಡು ಹೋಗಲಾಗ್ತಾ ಇತ್ತಾ, ಅಥವಾ ಬಳಕೆ ಆಗಿದೆಯಾ ಒಂದಷ್ಟು ಹಣ, ಇದೆಲ್ಲವೂ ಕೂಡ ಇರುವಂತಹ ಪ್ರಶ್ನೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳೇ ಇಡೀ ಪ್ರಕರಣದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಇಡೀ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಈಗ ಕೈಗೆತ್ತಿಕೊಂಡಿದೆ ಅಧಿಕೃತವಾಗಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೆಳಗಾವಿ ಗಡಿ ಜಿಲ್ಲೆಯಲ್ಲೇ ಈ ಘಟನೆ ಆಗಿರೋದ್ರಿಂದ ಸಹಜವಾಗಿ ಅಲ್ಲಿನ ಪೊಲೀಸರ ಸಹಕಾರ ಕೂಡ ಬೇಕಾಗುತ್ತೆ. ಹಾಗಾಗಿ ಬೆಳಗಾವಿ ಎಸ್ಪಿಗೂ ಕೂಡ ಪತ್ರ ಬರೆದಿದ್ದಾರಂತೆ, ಸಹಕಾರ ಕೊಡಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ. ಅದ್ರ ಜೊತೆಗೆ ಗೋವಾದಿಂದಲೂ ಕೂಡ ಸಹಕಾರ ಕೇಳಿದ್ದಾರೆ ಮಹಾರಾಷ್ಟ್ರ ಸಿಎಂ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸೊ ಎಲ್ಲಿಗೆ, ಹೇಗೆ, ಯಾರು ಈ ದುಡ್ಡನ್ನ ಸಾಗಾಟ ಮಾಡ್ತಾ ಇದ್ರು, ಜೊತೆಗೆ ರಾಬರ್ಸ್ಗೆ ಮಾಹಿತಿ ಸಿಕ್ಕಿದ್ ಹೇಗೆ, ಇಷ್ಟು ಖಚಿತ ಮಾಹಿತಿಯ ಮೇರೆಗೆ 2 ಕಂಟೈನರ್ಗಳನ್ನ ಹೈಜಾಕ್ ಮಾಡಿದ್ಯಾಕೆ, ಇದೆಲ್ಲವೂ ಕೂಡ ಇರುವಂತಹ ಪ್ರಶ್ನೆ. ಮೋಸ್ಟ್ಲಿ ಎಸ್ಐಟಿ ತನಿಖೆ ಆದಾಗ್ಲೇ ಇದೆಲ್ಲದಕ್ಕೂ ಕೂಡ ಸ್ಪಷ್ಟ ಉತ್ತರ ಕೂಡ ಸಿಗಲಿದೆ. $400 ಕೋಟಿ ಹಣದ ಮೂಲ ಜೊತೆಗೆ ಕಿಡ್ನಾಪ್, ಅದರ ಜೊತೆಗೆ ಈ 400 ಕೋಟಿ ರಾಬರಿ ಆಗಿರುವಂತಹ ವಿಚಾರ 3 ಪ್ರತ್ಯೇಕವಾಗಿ ಕೂಡ ತನಿಖೆಯನ್ನ ಮಾಡಬೇಕಾಗುತ್ತೆ ಎಸ್ಐಟಿ ಅಧಿಕಾರಿಗಳು 3 ಆಯಾಮಗಳಲ್ಲಿ. ಯಾಕಂದ್ರೆ 400 ಕೋಟಿ ಅಂದ್ರೆ ಇದು ವೈಟ್ ಮನಿನಾ, ಬ್ಲಾಕ್ ಮನಿನಾ, ಯಾರಿಗೆ ಸೇರಿದ್ದು, ಯಾಕಾಗಿ ಇಷ್ಟು ಹಣವನ್ನ ಕಂಟೈನರ್ ನಲ್ಲಿ ಸಾಗಾಟ ಮಾಡ್ತಾ ಇದ್ರು, ಯಾರಿಗೂ ಅನುಮಾನ ಬರದೇ ಇರೋ ರೀತಿಯಲ್ಲಿ ಇಷ್ಟು ದುಡ್ಡನ್ನ ಕಂಟೈನರ್ ನಲ್ಲಿ ಸಾಗಾಟ ಮಾಡುವಂತಹ ಉದ್ದೇಶ ಏನಾಗಿತ್ತು, ಇದರ ಮಾಹಿತಿಯನ್ನ ಯಾರಿಗೂ ಕೂಡ ಬಿಟ್ಟು ಕೊಡದೇ ಇರೋದಕ್ಕೆ ಕಾರಣ ಏನು, ಇಷ್ಟು ದುಡ್ಡನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಸೇಫ್ಟಿ ಮೇಜರ್ಸ್ ಅನ್ನ ಕೂಡ ತೆಗೆದುಕೊಳ್ಬೇಕಾಗಿತ್ತು, ಬಟ್ ಯಾವುದು ಕೂಡ ತೆಗೆದುಕೊಂಡಿರ್ಲಿಲ್ವಾ ಅಂತ. ಸೊ ಯಾವುದು ಸೇಫ್ಟಿ ಮೇಜರ್ಸ್ ಇಲ್ಲ, ಯಾರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಅಂದಾಗ ಸಹಜವಾಗಿ ಈ ಹಣದ ಮೂಲದ ಬಗ್ಗೆ ಒಂದಷ್ಟು ಅನುಮಾನಗಳು ಬರುತ್ತೆ. ಇದು ವೈಟ್ ಮನಿನಾ ಅಥವಾ ಬ್ಲಾಕ್ ಮನಿನಾ ಅಂತ. ಸೊ ಹಾಗಾಗಿ ಅನುಮಾನ ಬರದೇ ಇರೋ ರೀತಿಯಲ್ಲಿ ಕಂಟೈನರ್ ನಲ್ಲಿ ಹಣ ಸಾಗಾಟ ಮಾಡ್ತಾ ಇದ್ದಿದ್ರ ಉದ್ದೇಶ ಏನು, ಇಷ್ಟು ಹಣ ಸಾಗಾಟ ಆಗ್ತಾ ಇತ್ತು ಅಂತ ರಾಬರ್ಸ್ಗೆ ಮಾಹಿತಿ ಕೊಟ್ಟವರು ಯಾರು, ಅದೇ ಸ್ಥಳದಲ್ಲಿ ಕಂಟೈನರ್ ಬರುತ್ತೆ, ಅಲ್ಲೇ ಹೈಜಾಕ್ ಮಾಡಬೇಕು, ಅಲ್ಲೇ ನಾವು 400 ಕೋಟಿಯನ್ನ ಎಗರಿಸಬೇಕು ಅಂತ ಪ್ಲಾನಿಂಗ್ ಗಳಾಗುತ್ತೆ ಅಂದ್ರೆ ಅವ್ರಿಗೆ ಯಾರಾದ್ರೂ ಮಾಹಿತಿ ಕೊಟ್ಟಿರ್ಬೇಕಲ್ವಾ, ಇದು ಕೂಡ ಪ್ರಶ್ನೆ.